ದೊಡ್ಡಬಳ್ಳಾಪುರ ಕೆರೆ ಮಾಲಿನ್ಯ ಉಪಲೋಕಾಯುಕ್ತರ ಗಂಭೀರ ಎಚ್ಚರಿಕೆ. ಇದು ದೊಡ್ಡಬಳ್ಳಾಪುರದ ವಿಶೇಷ ವರದಿ. ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡ ತುಮಕೂರು ಹಾಗೂ ಚಿಕ್ಕ ತುಮಕೂರು ಕೆರೆಗಳು ತೀವ್ರ ಮಾಲಿನ್ಯಕ್ಕೆ ಒಳಗಾಗಿರುವ ವಿಚಾರ ಇದೀಗ ರಾಜ್ಯ ಮಟ್ಟದ ಗಮನ ಸೆಳೆಯುತ್ತಿದೆ. ಕೈಗಾರಿಕಾ ರಾಸಾಯನಿಕ ತ್ಯಾಜ್ಯ ಹಾಗೂ ಅಶೋಧಿತ ಮಲಿನ ಜಲ ನೇರವಾಗಿ ಕೆರೆಗಳಿಗೆ ಹರಿಯುತ್ತಿರುವುದರಿಂದ ಜನರ ಆರೋಗ್ಯ ಮತ್ತು ಪರಿಸರಕ್ಕೆ ಭಾರಿ ಅಪಾಯ ಎದುರಾಗ್ತದೆ. ಈ ವಿಷಯ ಕುರಿತು ಉಪಲೋಕಾಯುಕ್ತ ನ್ಯಾಯಮೂರ್ತಿ ವೀರಪ್ಪ ಅವರು ಗಂಭೀರ ಕಳವಳ ವ್ಯಕ್ತಪಡಿಸಿದ್ದು, ಕೆರೆಗಳಿಗೆ ಯಾವ ರಾಸಾಯನಿಕಗಳು ಸೇರಿವೆ ಎಂಬುದು ಸ್ಪಷ್ಟವಿಲ್ಲ. ಇದು ಭೂಗರ್ಭ ಜಲ, ಕೃಷಿ ಮತ್ತು ಜನಜೀವನಕ್ಕೆ ಭಯಾನಕ ಪರಿಣಾಮ ಉಂಟು ಮಾಡಬಹುದು ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ವಾಸನೆ ಇರಕ್ಕಾಗ್ತಿದ್ದು ಒಂದ್ಸಲ ಒಂದೊಂದು ಹೇಳ್ತೀರ. ಅವರು ಇದು ಅನ್ಟ್ರೀಟೆಡ್ ವಾಟರ್ದು ಇನ್ನು ದೊಡ್ಡಬಳ್ಳಾಪುರ ಟೋನ್ ಬರೋದೆಲ್ಲ ಅನ್ಟ್ರೀಟೆಡ್ ಸೇರುತ್ತೆ. ಅಲ್ಲಿ ಈ ಕೆರೆಗೆ ಡೈರೆಕ್ಟ್ ಆಗಿ ಬರಲ್ಲ ಸರ್, ಬಂದು ಅಲ್ಲಿಂದ ಓವರ್ಫ್ಲೋ ಇಲ್ಲಿಗೆ ಬರುತ್ತೆ. ಅಲ್ಲರಿ ಅಲ್ಲೂ ಪೊಲ್ಯೂಟ್ ಆಗಿ ಇಲ್ಲೂ ಪೊಲ್ಯೂಟ್ ಆಗ್ತಾ ಇದೆ ಅಷ್ಟೇ. 100% ಸರ್. ಅದು ಟ್ರೀಟೆಡ್ ವಾಟರ್ ಅಲ್ಲ, ಟ್ರೀಟೆಡ್ ವಾಟರ್ ಅಲ್ಲ, ಟ್ರೀಟೆಡ್ ವಾಟರ್ ಅಲ್ಲ. ಇವಾಗ ನೋಡೋಣ, ಫ್ಯಾಕ್ಟ್ರಿ ಸೈಡ್ ನಾವು ಹೋಗೋಣ ಸ್ವಲ್ಪ. ಇಲ್ಲಿ ಹೋಗಿಲ್ವಾ? ಏನು ಹತ್ತೋಕ್ಕಾಗಲ್ಲ, ಇದು ಎಲ್ಲ ಇದಾಕ್ಬಿಡೋದು. ಹಿಂಗ್ ಬರ್ಬೇಕು, ಹಂಗ ಹೋಗ್ಬೇಕು ನಾವು ಸರ್. ಅಲ್ಲೇ ಸಿಕ್ಕಿ ಒಮ್ಮೆ ಬರ್ಬೇಕು ಅಲ್ಲ. ನಮ್ಮ ಪತ್ರಕರ್ತರು ಯಾರು ಹೇಳಿಲ್ವಲ್ಲ ನಮ್ಗೆ ಸರ್. ಕಂಟಿನ್ಯೂಸ್ ಸುದ್ದಿಗಳು ಇದ್ದೇ ಇರ್ತದೆ ಸರ್. ದೊಡ್ಡಬಳ್ಳಾಪುರ ಕಂಟಿನ್ಯೂಸ್ ಎಲ್ಲ ಪೇಪರ್ ಒಳಗೆ ಇದ್ದೇ ಇರ್ತದೆ. ಪೇಜ್ ಗಟ್ಟಲೆ ಬರ್ತಿದ್ದೀವಿ. ಬೆಳೆ ಹಾಕ್ತಿದಾರಲ್ಲ, ಅಲ್ಲೇ ಬರ್ಬೋದು. ಇಲ್ಲೇ ದಾರಿ ಇಲ್ಲ. ಇವಾಗ ನಾವು ಬಂದ ದಾರಿಯಲ್ಲಿ ಅಲ್ಲೇ ಹೋಗ್ಬೋದು. ನೋಡ್ಬೇಕಲ್ಲ ಸರ್, ಅಲ್ಲೇ ಬರ್ಬೋದು ಸರ್. ಇಲ್ಲಿ ದಾರಿನೇ ಇಲ್ಲ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.